ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯವರೇ, ಈ ವಿಡಿಯೋದಲ್ಲಿ ಮೇಷರಾಶಿಯವರ ಮುಂಬರುವ 4 ದಿನಗಳ ಭವಿಷ್ಯ, ಎಚ್ಚರಿಕೆಗಳು ಮತ್ತು ಅವರು ಬದಲಿಸಿಕೊಳ್ಳಬೇಕಾದ ಜೀವನ ಶೈಲಿಯ ಬಗ್ಗೆ ಇರುವ ಅತ್ಯಂತ ಸುದೀರ್ಘವಾದ ಮಾಹಿತಿ ಇಲ್ಲಿದೆ. ಮೇಷರಾಶಿಯವರ ಮೂಲ ವ್ಯಕ್ತಿತ್ವ ಮತ್ತು ನಕ್ಷತ್ರ ಫಲಗಳು. ಮೇಷರಾಶಿಯವರು ಸ್ವಾಭಾವಿಕವಾಗಿ ಅಪ್ರತಿಮ ಶಕ್ತಿವಂತರು ಮತ್ತು ನಾಯಕತ್ವದ ಗುಣವನ್ನು ಹೊಂದಿದವರು. ಇವರು ಯಾವುದೇ ಕೆಲಸದಲ್ಲೂ ಕೂಡ ಮೊದಲಿಗರಾಗಲು ಬಯಸ್ತಾರೆ. ಧೈರ್ಯ ಮತ್ತು ಆತ್ಮವಿಶ್ವಾಸ ಇವರ ಬೆನ್ನೆಲುಬು. ಆದರೆ ಇವರ ಮುಂಗೋಪ ಮತ್ತು ಹಠಮಾರಿ ಸ್ವಭಾವ ಕೆಲವೊಮ್ಮೆ ಇವರನ್ನೇ ಸಂಕಷ್ಟಕ್ಕೆ ತಳ್ಳುತ್ತೆ. ನಕ್ಷತ್ರಕ್ಕೆ ಅನುಗುಣವಾಗಿ ರುದ್ರಾಕ್ಷಿ ಧಾರಣೆ. ಅಶ್ವಿನಿ ನಕ್ಷತ್ರ ಇವರು 9 ಮುಖದ ನವಮುಖಿ ರುದ್ರಾಕ್ಷಿಯನ್ನು ಧರಿಸಬೇಕು. ಭರಣಿ ನಕ್ಷತ್ರದವರು 6 ಮುಖದ ಒಂದು ಷಣ್ಮುಖಿ ರುದ್ರಾಕ್ಷಿ ಇವರಿಗೆ ಶ್ರೇಯಸ್ಕರವಾಗಿರುತ್ತೆ. ಇನ್ನು ಕೃತಿಕ ನಕ್ಷತ್ರದವರು 1 ಮುಖ ಅಥವಾ 12 ಮುಖದ ಅಥವಾ ಮುಖಿ ಒಂದು ರುದ್ರಾಕ್ಷಿ ಧರಿಸುವುದು ಉತ್ತಮವಾಗಿರುತ್ತೆ. ಇವರಿಗೆ ಶುಭ ದಿನಗಳು ಮಂಗಳವಾರ ಮತ್ತು ಭಾನುವಾರ ಇವರಿಗೆ ಅತ್ಯಂತ ಶುಭದಾಯಕ. ಆದರೆ ಬುಧವಾರ ಮತ್ತು ಶನಿವಾರದಂದು ಯಾವುದೇ ಹೊಸ ಅಥವಾ ಪ್ರಮುಖ ಕೆಲಸಗಳನ್ನು ಆರಂಭಿಸಬಾರದು. ಮುಂಬರುವ 4 ದಿನಗಳ ಕಾಲದ ಎಚ್ಚರಿಕೆಗಳು. ವೈವಾಹಿಕ ಮತ್ತು ಸಾಮಾಜಿಕ. ಗ್ರಹಗಳ ಸ್ಥಾನ ಪಲ್ಲಟದಿಂದಾಗಿ ಮುಂದಿನ 4 ದಿನಗಳು ನಿಮ್ಮ ಬದುಕಿನ ಒಂದು ಪರೀಕ್ಷೆಯ ಸಮಯವಾಗಿರುತ್ತೆ. ದಾಂಪತ್ಯದಲ್ಲಿ ಬಿರುಕು ಅನ್ನೋದು ಉಂಟಾಗುತ್ತೆ. ಸಣ್ಣ ಪುಟ್ಟ ವಿಷಯಗಳಾದ ಸಮಯಕ್ಕೆ ಸರಿಯಾಗಿ ಫೋನ್ ಮಾಡದಿರುವುದು ಮತ್ತು ಮನೆ ಕೆಲಸಗಳ ವಿಚಾರದಲ್ಲಿ ಸಂಗಾತಿಯೊಂದಿಗೆ ದೊಡ್ಡ ಮಟ್ಟದ ಜಗಳ ಆಗಬಹುದು. ಇನ್ನು ಮಾತಿನ ಮೇಲೆ ನಿಗಾ. ಈ ಸಮಯದಲ್ಲಿ ನಿಮ್ಮ ಬಾಯಿಂದ ಬರುವ ಪದಗಳು ಅರಿವಿಲ್ಲದೆಯೇ ಕಠಿಣವಾಗಿರುತ್ತೆ. ಸಂಗಾತಿಯ ಕುಟುಂಬದವರನ್ನ ಅಥವಾ ಅವರ ವ್ಯಕ್ತಿತ್ವವನ್ನು ಕೀಳಾಗಿ ಕಾಣುವಂತೆ ಮಾತನಾಡೋದ್ರಿಂದ ಸಂಬಂಧದಲ್ಲಿ ಶಾಶ್ವತವಾದ ಗಾಯವಾಗಬಹುದು. 3ನೇ ವ್ಯಕ್ತಿಯ ಪ್ರವೇಶ. ಇದು ಕೇವಲ ಪರಪುರುಷ ಅಥವಾ ಪರಸ್ತ್ರೀ ಸಂಬಂಧವಲ್ಲ. ನಿಮ್ಮ ಸ್ನೇಹಿತರು, ಸಹೋದ್ಯೋಗಿಗಳು ಅಥವಾ ಅತ್ತೆ ಮಾವಂದಿರ ಮಾತುಗಳನ್ನು ಕೇಳಿ ಸಂಗಾತಿಯನ್ನು ಅನುಮಾನಿಸೋದು ಅಥವಾ ಅವರೊಂದಿಗೆ ಅಂತರ ಕಾಯ್ದುಕೊಳ್ಳೋದು ನಿಮ್ಮ ಸಂಸಾರಕ್ಕೆ ಮುಳುವಾಗಬಹುದು. ಹಳೆಯ ನೆನಪುಗಳ ಕಾಟ. ಈ 4 ದಿನಗಳಲ್ಲಿ ಹಿಂದಿನ ಕಹಿ ಘಟನೆಗಳು ಅಥವಾ ಸಂಗಾತಿ ಮಾಡಿದ ಹಳೆಯ ತಪ್ಪುಗಳು ಪದೇ ಪದೇ ನೆನಪಿಗೆ ಬಂದು ಮನಸ್ಸಿನ ಶಾಂತಿ ಹಾಳು ಮಾಡುತ್ತೆ. ಇನ್ನು 3ನೇದು ಆರ್ಥಿಕ ಮತ್ತು ಆರೋಗ್ಯದ ಮೇಲೆ ಪರಿಣಾಮಗಳು. ಅನಿರೀಕ್ಷಿತ ಖರ್ಚುಗಳು. ವಾಹನ ಚಾಲನೆಯಲ್ಲಿ ಅತಿ ಎಚ್ಚರಿಕೆ ಅಗತ್ಯ. ಸಣ್ಣ ಅಪಘಾತಗಳಿಂದ ವಾಹನ ರಿಪೇರಿಗೆ ದೊಡ್ಡ ಮೊತ್ತದ ಹಣ ವ್ಯಯವಾಗಬಹುದು. ಹಾಗೆಯೇ ಮನೆಯ ಎಲೆಕ್ಟ್ರಾನಿಕ್ ವಸ್ತುಗಳು, ಟಿವಿ, ಫ್ರಿಡ್ಜ್, AC ಅಕಸ್ಮಾತ್ ಕೆಟ್ಟು ಹೋಗಿ ಆರ್ಥಿಕ ಹೊರೆ ನೀಡಬಹುದು. ಇನ್ನು ಹಣಕಾಸಿನ ವಂಚನೆ. ಆನ್ಲೈನ್ ಸ್ಕ್ಯಾಮ್ಗಳು, ಲಾಟ್ರಿ ಅಥವಾ ಬೇಗ ಹಣ ದುಪ್ಪಟ್ಟು ಮಾಡುವ ಆಮಿಷಗಳಿಗೆ ಒಳಗಾಗೋದಕ್ಕೆ ಹೋಗಬೇಡಿ. ಯಾರಿಗೂ ದುಡ್ಡನ್ನು ಸಾಲವಾಗಿ ನೀಡಬೇಡಿ. ಕೊಟ್ಟ ಹಣ ವಾಪಸ್ ಬರೋದು ಕಷ್ಟ. ದೈಹಿಕ ಮತ್ತು ಮಾನಸಿಕ ಆರೋಗ್ಯ. ಅತಿಯಾದ ಆತಂಕದಿಂದಾಗಿ ರಾತ್ರಿ ಸರಿಯಾಗಿ ನಿದ್ದೆ ಬರೋದಿಲ್ಲ. ಇದರಿಂದ ಮರುದಿನ ಕೆಲಸದಲ್ಲಿ ಏಕಾಗ್ರತೆ ಅನ್ನೋದು ಕಡಿಮೆಯಾಗುತ್ತೆ. ಹೊಟ್ಟೆ ನೋವು, ಮೈಗ್ರೇನ್, ತಲೆನೋವು ಮತ್ತು ಚರ್ಮದ ಅಲರ್ಜಿಗಳು ಕಾಣಿಸಿಕೊಳ್ಳಬಹುದು. 4ನೇದಾಗಿ ನೀವು ತಕ್ಷಣವೇ ಬದಲಿಸಿಕೊಳ್ಬೇಕಾದ 5 ಕೆಟ್ಟ ಅಭ್ಯಾಸಗಳು. ವಿಡಿಯೋದ ಕೊನೆಯ ಭಾಗದಲ್ಲಿ ಮೇಷರಾಶಿಯವರು ಜೀವನದಲ್ಲಿ ಯಶಸ್ವಿಯಾಗೋದಕ್ಕೆ ಈ ಕೆಳಗಿನವುಗಳನ್ನು ಮಾಡಲೇಬೇಕು ಅಂತ ಸೂಚಿಸಲಾಗಿದೆ. ಅದಕ್ಕೋಸ್ಕರ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ಓವರ್ ಥಿಂಕಿಂಗ್. ಅತಿಯಾದ ಆಲೋಚನೆ. ಮುಗಿದು ಹೋದ ವಿಷಯಗಳ ಬಗ್ಗೆ ಪದೇ ಪದೇ ಯೋಚಿಸಿ ಇಂದಿನ ಸಮಯವನ್ನು ವ್ಯರ್ಥ ಮಾಡಬೇಡಿ. ಗತಕಾಲವು ಮುಚ್ಚಿದ ಪುಸ್ತಕದಂತೆ ಇರಲಿ. ಆವೇಶದ ವಾಗ್ದಾನ. ಕೋಪದಲ್ಲಿ ಅಥವಾ ಅತಿಯಾದ ಸಂಭ್ರಮದಲ್ಲಿ ಯಾರಿಗೂ ಕೂಡ ಪ್ರಾಮಿಸ್ ಮಾಡೋದಕ್ಕೆ ಹೋಗಬೇಡಿ. ಆ ಮಾತು ತಪ್ಪಿದರೆ ಕುಜದೋಷದ ಪ್ರಭಾವ ಹೆಚ್ಚಾಗುತ್ತೆ. ಸೋಮಾರಿತನ ಮತ್ತು ವಾಯಿದೆ. ನಾಳೆ ಮಾಡೋಣ ಎಂಬ ಒಂದು ಬದ್ಧತೆ ಇಲ್ಲದ ಗುಣದಿಂದಾಗಿ ಅದ್ಭುತ ಅವಕಾಶಗಳು ಬೇರೆಯವರ ಪಾಲಾಗುತ್ತೆ. ಸಮಯ ಪಾಲನೆ ರೂಢಿಸಿಕೊಳ್ಳಿ. ಅತಿಯಾದ ಟೀ ಅಥವಾ ಕಾಫಿ ಸೇವನೆ. ಇದು ನಿಮ್ಮ ನರಮಂಡಲದ ಮೇಲೆ ಒತ್ತಡ ಹೇರಿ ಕಿರಿಕಿರಿ ಮತ್ತು ಕೋಪವನ್ನು ಹೆಚ್ಚಿಸುತ್ತೆ. ಅನಗತ್ಯ ಪ್ರಯಾಣ. ಯಾವುದೇ ಗುರಿ ಇಲ್ಲದೆ ಸಮಯ ಕಳೆಯಲು ಅಥವಾ ಕಾಲಕ್ಷೇಪಕ್ಕಾಗಿ ಸುತ್ತಾಡೋದ್ರಿಂದ ಶಕ್ತಿ ಮತ್ತು ಹಣ ಎರಡೂ ಕೂಡ ಪೋಲಾಗುತ್ತೆ. ಇದಕ್ಕೆಲ್ಲ ಪರಿಹಾರ ಮಾರ್ಗಗಳು ಮತ್ತು ಸೂಚನೆಗಳು. ಈ ಕಷ್ಟ ಕಾಲದಿಂದ ಪಾರಾಗೋದಕ್ಕೆ ಈ ಕೆಳಗಿನ ಕ್ರಮಗಳನ್ನು ಅನುಸರಿಸಿ. ಶಿವ ಪಾರ್ವತಿ ಆರಾಧನೆ. ಪ್ರತಿದಿನ ಶಿವಲಿಂಗಕ್ಕೆ ಅಭಿಷೇಕ ಅಥವಾ ಪೂಜೆ ಮಾಡಿ. ಓಂ ನಮಃ ಶಿವಾಯ ಮಂತ್ರ ಜಪಿಸೋದ್ರಿಂದ ದಾಂಪತ್ಯ ಸುಖ ಹೆಚ್ಚುತ್ತೆ.
ನಮಃ ಶಿವಾಯ ಮಂತ್ರ ಎವ್ರಿಡೇ ಜಪ ಮಾಡಿ. ಲಕ್ಷ್ಮಿ ಪೂಜೆ ಮಾಡಿ. ಶುಕ್ರವಾರದಂದು ಮಹಾಲಕ್ಷ್ಮಿಗೆ ಪಾಯಸ ನೈವೇದ್ಯ ಅರ್ಪಿಸಿ ಪ್ರಾರ್ಥನೆ ಮಾಡಿ. ದಾನ ಧರ್ಮ ಮಂಗಳವಾರದಂದು ಬೆಲ್ಲ ಅಥವಾ ಕೆಂಪು ಬೇಳೆಯನ್ನು ದಾನ ಮಾಡಿ. ಯಾವುದೇ ಪ್ರಮುಖ ಕೆಲಸಕ್ಕೆ ಹೊರಡುವ ಮೊದಲು ಸ್ವಲ್ಪ ಸಿಹಿ ತಿಂದು ನೀರು ಕುಡಿದು ಹೊರಡಿ. ನೀವು ಯಾವಾಗಲೂ ಒಂದು ನೆನ್ಪಿಟ್ಕೊಂಬಿಡಿ, ನಿಮ್ಮ ಜೀವನ ಸಂಗಾತಿ ನಿಮ್ಮ ಶತ್ರುವಲ್ಲ, ಬದಲಿಗೆ ನಿಮ್ಮ ಅರ್ಧ ಭಾಗ ಆ ಥರ ಸತ್ಯವನ್ನು ನೀವು ನೆನ್ಪಿಟ್ಕೋಬೇಕು. ಈ 4 ದಿನಗಳ ಪರೀಕ್ಷೆಯಲ್ಲಿ ತಾಳ್ಮೆಯಿಂದ ಗೆದ್ದರೆ ನಿಮ್ಮ ಬದುಕು ಸುಂದರವಾಗಿರುತ್ತೆ. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಮತ್ತು ನಿಮ್ಮದು ಯಾವ ಜನ್ಮ ನಕ್ಷತ್ರ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.